ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಇವತ್ತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೆಲವು ಭಾಗಗಳು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಐಮಂಗಳ ಹೋಬಳಿ ಅಂತ ಕರೀತಕ್ಕಂಥ ಒಂದು ಪ್ರದೇಶ. ಐಮಂಗಳ ಹೋಬಳಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಯಾವಾಗಲೂ ಬರಪೀಡಿತ ಪ್ರದೇಶನೇ. ಇಂಥ ಒಂದು ಬರಪೀಡಿತ ಪ್ರದೇಶದಲ್ಲಿ 4-5 ವರ್ಷಗಳಿಂದ ಮಳೆಗಾಲ ಜಾಸ್ತಿ ಆಯಿತು. ಮಳೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಯಿತು ಅಂತಂದರೆ 1200-1300 ಮಿಲಿಮೀಟರ್ನಷ್ಟು ಮಳೆ ಸುರಿತು. ಹಾಗಾಗಿ ಇಲ್ಲಿ ಜನಮಟ್ಟ ಮೇಲಕ್ಕೆ ಬಂತು. ಅದಕ್ಕೆ ಸರಿಯಾಗಿ ಅಡಿಕೆಯ ಒಂದು ಬೂಮ್ ಬೆಳೀತಾ ಬಂತು. ಅಡಿಕೆ ಒಳ್ಳೆ ಬಂಗಾರದ ಬೆಳೆ, ಮನಿ ಪ್ಲ್ಯಾಂಟ್ ಥರ ಅಡಿಕೆ ನೆಟ್ಟರೆ ನಮ್ಮ ಜೀವನ ಬದಲಿ ಆಗುತ್ತೆ. ಯಾಕಂದರೆ ಇದೆಲ್ಲ ರಾಗಿ, ಜೋಳ, ಸಜ್ಜೆ, ಸೂರ್ಯಕಾಂತಿ, ಹುರುಳಿ ಬೆಳೀತಕ್ಕಂಥ ಪ್ರದೇಶಗಳಲ್ಲಿ ಅಡಿಕೆ ಗಿಡಗಳೆಲ್ಲ ಬಂದು ಇದೆಲ್ಲ ಸುಮಾರು 3 ವರ್ಷದ ಪ್ರಾಯದ ಗಿಡಗಳು. ಕಂಪ್ಲೀಟ್ ಇವ್ರ ಪ್ರಯತ್ನಗಳೆಲ್ಲ ವಿಫಲ ಆಯಿತು. ಸಾಕಷ್ಟು ಬೋರ್ವೆಲ್ ಕೊರೆದಾಗ 4 ಇಂಚ್ ಇತ್ತು, ನೀರು ಕಡಿಮೆ ಆಯಿತು. ಮತ್ತೆ ರೀಬೋರ್ ಮಾಡಿದ್ರು, ಮತ್ತು ಹೊಸ ಬೋರ್ ತೊಡೆದ್ರು, ಅದು ಸಾಕಾಯಿತು. ಕೊನೆಗೆ ಟ್ಯಾಂಕರ್ ನೀರು ಸಿಗ್ತಾಯಿಲ್ಲ. ಈ ಭಾಗದಲ್ಲಿ ಟ್ಯಾಂಕರ್ ನೀರಿಗೆ, ಒಂದು ಟ್ಯಾಂಕರ್ ನೀರು ಬೇಕು ಅಂದರೆ 1500 ರೂಪಾಯಿ ಕೇಳ್ತಾರೆ ಒಂದು ಟ್ಯಾಂಕರ್ ನೀರಿಗೆ. ಅಂದರೆ 4000 ಲೀಟರ್ ನೀರಿಗೆ 1500 ರೂಪಾಯಿ ಇದೆ ನೋಡಿ. ಇಂಥ ಹಂತದಲ್ಲಿ ನಾವು ಈ ಅಡಿಕೆ ತೋಟಗಳನ್ನು ಮಾಡಿ ರೈತರು ಸಾಲದ ಸುಳಿಯಲ್ಲಿ ಸಿಲುಕ್ತಕ್ಕಂಥದ್ದು ಇಷ್ಟ ಸಾಕಾಗಿಲ್ಲ ಅಂತೇಳಿ ಒಂದಷ್ಟು ಗೊಬ್ಬರನೂ ಹಾಕಿದ್ದಾರೆ ಇದಕ್ಕೆ. ಈ ಥರ ಪ್ರಯತ್ನಗಳು ರೈತರಿಗೆ ಭಾಳಷ್ಟು ಕಷ್ಟ ಆಗ್ತಕ್ಕಂಥದ್ದು. ಈ ಒಂದು ಐಮಂಗಳ ಹೋಬಳಿ ಒಳಗೆ ಕೇಸಿರೊಪ್ಪ, ಹುರಿತೊಟ್ಲು, ಅದರಾಳು, ಈ ಬರಮಗಿರಿ, ಕೆನ್ನೆಡ್ಲು, ಕೊಳಾಳು, ಈ ಭಾಗದಲ್ಲಿ ಹತ್ತಾರಲ್ಲಿ ಆ ಕಡೆ ಗುಯ್ಲಾಳ ಆಗಿರ್ಬೋದು, ಮತ್ತು ಸಾಕಷ್ಟು ಹಳ್ಳಿಗಳಲ್ಲಿ ಐಮಂಗಳ ಹೋಬಳಿ ಒಂದೇ ಅಲ್ಲ, ಈ ಕಡೆ ಹಿರಿಯೂರು ತಾಲೂಕು, ಆ ಕಡೆ ಹೊಳಲ್ಕೆರೆ ತಾಲೂಕು, ಹೊಸದುರ್ಗ ತಾಲೂಕು, ಈ ಒಂದು ಬಾರ್ಡರ್ನಲ್ಲಿ ಈ ಥರ ನೀರಿಲ್ಲದೆ ಒಣಗಿರ್ತಕ್ಕಂಥ ಅಡಿಕೆ ಮರಗಳನ್ನು 100 ಎಕರೆ ನೋಡ್ಬೋದು. ಡ್ಯಾಮ್ ತುಂಬಿದೆ. ನಮ್ಮ ಈ ಜಮೀನಿಗೂ ವಾಣಿ ವಿಲಾಸ ಡ್ಯಾಮ್ಗೂ ತುಂಬ ಏನು ದೂರ ಇಲ್ಲ, ಕೇವಲ ಒಂದು 15 ಕಿಲೋಮೀಟ್ರ್ ಹೋದರೆ ನಮ್ಮ ಡ್ಯಾಮ್ ಸಿಗುತ್ತೆ. ಆದರೆ ಡ್ಯಾಮ್ ತುಂಬಿದೆ, ನಮಗಿಲ್ಲಿ ಅಂತರ್ಜಲ ಇಂಪ್ರೂವ್ ಆಗಿಲ್ಲ. ಈ ಒಂದು ಐಮಂಗಳ ಹೋಬಳಿಯೊಳಗೆ ಕಳೆದ ಮುಂಗಾರಲ್ಲಿ ಈರುಳ್ಳಿಗೋಸ್ಕರವಾಗಿ 1200 ಅಡಿ 1300 ಅಡಿ ಆಳದ ಬೋರ್ಲ್ ತೋಡಿ ಈರುಳ್ಳಿ ಬೆಳೆಯುವಂಥ ಪ್ರಯತ್ನಗಳು ಮಾಡಿದ್ರು, ನೀರು ಸಿಗಲಿಲ್ಲ. ಈಗಲೂ ಅದೇ ಪರಿಸ್ಥಿತಿ. ಮುಂಗಾರಲ್ಲಿ ಏನಿದೆಯಲ್ಲ, ಹಿಂಗಾರಲ್ಲಿ ಇವತ್ತು ಬೇಸಿಗೆ ದಿನಗಳಲ್ಲೂ ಇಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ವಿ. ದಯಮಾಡಿ ರೈತರಿಗೆ ಒಂದು ಕಿವಿ ಮಾತು ಏನಂತಂದರೆ, ನಿಮ್ಮ ಬೋರ್ಗಳಲ್ಲಿ 4 ಇಂಚ್ ಇರಲಿ, ಎಷ್ಟೇ ಇರಲಿ, ಇಷ್ಟು ಅಗಾಧವಾಗಿ 4-5 ಎಕರೆ ತೋಟಗಳು ಮಾಡ್ಕೊಂಡು ನೀವು ಸಫರ್ ಆಗಿಬಿಡಿ. ನಿಮಗೆ ಅಡಿಕೆ ಮೇಲೆ ಪ್ರೀತಿ ಜಸ್ಟ್ ಒಂದು ಪುಟ್ಟ ತೋಟ, 1 ಎಕರೆನೋ ಅರ್ಧ ಎಕರೆನೋ ಅಷ್ಟು ಮಾಡಿಕೊಂಡು ರಿಮೈನಿಂಗ್ ಜಾಗದಲ್ಲಿ ಬೇರೆ ಬೆಳೆಗಳು ಇಟ್ಕೊಂಡ್ರೆ ಭೂಮಿಯಲ್ಲಿ ನೀರಿಂಗಿ ಆ ಬೋರ್ಗೆ ಮರುಪೂರ್ಣ ಆಗ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ನಾವು ಇಡೀ ಮಾಡಿಕೊಂಡು ನಮಗೆ ನೀರು ಸಿಗ್ತಾಯಿಲ್ಲ, ಟ್ಯಾಂಕರ್ ಸಿಗ್ತಾಯಿಲ್ಲ, ಬೋರ್ ವಿಫಲ ಆಗ್ತಾಯಿದೆ ಅಂತೇಳಿ ಎಲ್ಲದನ್ನೂ ಇನ್ನೊಬ್ಬರ ಮೇಲೆ ಹೇಳೋಕ್ಕಿಂತಲೂ ನಾವು ಮಾಡ್ತಕ್ಕಂಥ ತಪ್ಪು. ಅಡಿಕೆ ಬೆಳೆ ನಮ್ಮ ಬೆಳೆಯಲ್ಲ, ಇದೆಲ್ಲ ಮಲೆನಾಡಿನ ಬೆಳೆ. ಮತ್ತು ಇದು ಕಲ್ಲು ಭೂಮಿಗಳು. ಇಂಥ ಒಂದು ಕಲ್ಲು ಭೂಮಿಗಳಲ್ಲಿ ನಾವು ಅಡಿಕೆ ಬೆಳೆದು ಏನೋ ಆಗ್ತೀವಿ ಅನ್ನೋ ಒಂದನ್ನು ಬಿಟ್ಟು, ನಮ್ಮ ಜಮೀನಲ್ಲಿ ಬಿದ್ದಂಥ ಒಂದೊಂದು ಹನಿ ಮಳೆ ನೀರನ್ನು ನಮ್ಮ ಜಮೀನು ದಾಟದಾಗೆ ನೀರು ಇಂಗಿಸ್ಲಿಕ್ಕೆ ಬದುಗಳಾಗಬೇಕು, ಟ್ರೆಂಚಸ್ ಹಾಕ್ಕೊಬೇಕು, ಕೃಷಿ ಹೊಂಡಗಳು ಮಾಡ್ಕೊಬೇಕು. ಕೊನೆಗೆ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಇಲ್ಲಿ ಸಕ್ಸಸ್ ಆಗ್ಬೋದು. ನಮ್ಮ ಭಾಗದಲ್ಲಿ ಒಂದು ವರ್ಷಕ್ಕೆ ಕಮ್ಮಿ ಅಂತಂದರೆ 500 ಮಿಲಿಮೀಟರ್ ಮಳೆ ಬರ್ತದೆ. ಅಂದರೆ 1 ಎಕರೆ ಒಳಗೆ ಒಂದು ವರ್ಷಕ್ಕೆ 20 ಲಕ್ಷ ಲೀಟರ್ ನೀರನ್ನ ಮಳೆ ನೀರನ್ನ ಸಂಗ್ರಹಿಸ್ಬೋದು. ಇಂಥ ಒಂದು ಕೆಲಸ ಮಾಡಿಕೊಂಡ್ರೆ ಖಂಡಿತ ರೈತರು ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ. ಅನ್ನೆಸರಿ ಈ ಥರ 1000 ಅಡಿ ಬೋರ್ವೆಲ್ ತೊಳೆದು ವಿಫಲ ಆಗೋಕ್ಕಿಂತಲೂ ಮಳೆ ನೀರನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇಂಥ ಒಂದು ಬರಗಾಲಕ್ಕೆ ಇದೊಂದೇ ನಮಗೆ ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಿದಾನಂದ ಅವ್ರಿಗೆ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಪರಿಚಯ ನೀವೇ ಮಾಡ್ಕೊಬಿಡಿ ಚಿದಾನಂದ ಸರ್. ನಮ್ದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಕೊಳಾಳ ಅಂತಕ್ಕಂತ ಒಂದು ಕಟ್ಟೆ ಕುಗ್ರಾಮ ಸರ್ ನಮ್ದು. ನಮ್ಮಲ್ಲಿ ಮೂಲ ಬೆಳೆ ಅಡಿಕೆನೆ ಸರ್. ಅಲ್ಲಿ ತುಂಬಾ ಸುತ್ತಮುತ್ತ ಬಹಳ ಗುಡ್ಡಗಾಡು ಪ್ರದೇಶ ಇದ್ದು ಒಳ್ಳೆ ನೀರಿನ ಇದಿತ್ತು ಸರ್. ಇಷ್ಟು ವರ್ಷ ತುಂಬಾ ಚೆನ್ನಾಗಿತ್ತು ಸರ್. ಇದು ನಾವು ಹುಟ್ಟಿದಾಗಿಂದ ಇಲ್ಲೇವರೆಗೂ ಯಾವತ್ತೂ ಸಮೇತ ನಾವು ನೀರಿಂದು ಬರ ಅಂತಂದು ನೋಡಿರ್ಲಿಲ್ಲ ಸರ್. ನಮ್ಮ ಊರಲ್ಲಿ ಒಂದು ಬೋರ್ ಕೊರದೆ ಸರ್, ಸುಮಾರು ಒಂದು 300 ಅಡಿಗೆನೆ ಸಾಕಷ್ಟು ನೀರು ಬೀಳ್ತಿತ್ತು ಸರ್. ಅಷ್ಟಾಗಿ ಈಗ ಸುಮಾರು ಒಂದು 5 ವರ್ಷಗಳ ಕಾಲದಿಂದ ನೀರಿಂದು ಬಹಳ ಸಮಸ್ಯೆ ಆಗಿದೆ ಸರ್. ಇದ್ದಿದ್ರಲ್ಲೂ ಇದುವರೆಗೂ ನಮ್ಮ ಊರಲ್ಲಿ ಟ್ಯಾಂಕರ್ ಅಂತಕ್ಕಂಥದ್ದು ಬೋರಿನ ಯಾವುದಕ್ಕೂ ನಾವು ಬಳಸಿರ್ಲಿಲ್ಲ ಸರ್. ರೈತ ವರ್ಕಿಗೋಸ್ಕರ, ರೈತರ ಕೆಲ್ಸಕ್ಕೆ ಅಂತೇಳಿ ಟ್ಯಾಂಕರ್ ಬಳಸಿರ್ಲಿಲ್ಲ. ಬಟ್ ಇವಾಗ ಏನಾಗಿದೆ ಅಂದ್ರೆ ಸರ್, ನಮ್ಮ ಪ್ರದೇಶದಲ್ಲಿ 1200 ಅಡಿ ಕೊರೆದ್ರೂ ಸಮೇತ ನಮ್ಗೆ ನೀರು ಸಿಗ್ತಾ ಇಲ್ಲ ಸರ್. ಆ ತರ ಒಂದು ಬರಗಾಲ ಬಂದಿದೆ ಸರ್. ನಮ್ಮಲ್ಲಿ ನೀರಿಂದು ತುಂಬಾ ಸಮಸ್ಯೆ ಅಂದ್ರೆ ಕುಡಿಲಿಕ್ಕೂ ಸಮೇತ ನೀರು ಸಿಗ್ತಾ ಇಲ್ಲ ಸರ್. ಆ ತರ ಸಮಸ್ಯೆ ಆಗ್ಬಿಟ್ಟು ಬಹಳ ಸಮಸ್ಯೆ ಆಗಿ ಮೀಡಿಯಾಗಳಲ್ಲೆಲ್ಲ ನೋಡಿರ್ಬೋದು ಸರ್. ಸಾಮಾನ್ಯ ಜನರು ಈಗ 1 ತಿಂಗಳು ಮುಂಚೆ ಇಒಗಳು, CS, ತಹಶೀಲ್ದಾರ್ಗಳೆಲ್ಲ ಬಂದು ಅವ್ರನ್ನೆಲ್ಲ ಕುಡಿಯೋ ನೀರಿಗೋಸ್ಕರನೇ ಹೆಣ್ಮಕ್ಳು ತಡೆ ಹಾಕ್ಬಿಟ್ಟು ತುಂಬಾ ಸಮಸ್ಯೆ ಆಗಿ ಬಹಳ ಸಮಸ್ಯೆ ಅಂದ್ರೆ ಬಹಳ ಸಮಸ್ಯೆ ಸರ್. ಕುಡಿಯೋ ನೀರು ಸಮೇತ ಸಿಗ್ತಾ ಇಲ್ಲ. ಯಾವ್ದೋ ಒಂದು ತೋಟದಲ್ಲಿ ಎಲ್ಲೋ ನೀರ್ ಬರ್ತಿರುತ್ತೆ, ಅಲ್ಲಿ ಹೋಗಿ ಸ್ವಲ್ಪ ನೀರ್ ಬರುತ್ತೆ ಸರ್, 1/4 ಗಂಟೆ 10 ನಿಮಿಷ ಬರುತ್ತೆ. ಆ ನೀರನ್ನ ಹಿಡಿಲಿಕ್ಕೆ ಹೋದ್ರೆ ಅವ್ರ ಜನಗಳತೆಲ್ಲ ಬೈಸ್ಕೊಂಡು ಹೊಡಿಸ್ಕೊಂಡು
ತೋಟಗಳು ಕುಡಿಯೋ ನೀರಿಗೂ ಸಮೇತ ಸಿಗ್ತಾ ಇಲ್ಲ ಸರ್. ತೋಟಗಳ ಪರಿಸ್ಥಿತಿ ಅಂತೂ ಹೇಳಬಾರ್ದು ಸರ್, ಆ ತರ ಆಗ್ಬಿಟ್ಟಿದೆ. ಒಂದು ದಿವಸಕ್ಕೆ ಸರ್ ನಮ್ಮ ಊರಲ್ಲಿ 3 ಬೋರ್ ಗಾಡಿ ಅಲ್ಲೇ ಇದೆ ಸರ್, ಊರಲ್ಲಿ 3 ಬೋರ್ ಗಾಡಿ ಇದೆ ಸರ್. 1200 ಅಡಿ ರಾಡ್ ಇದೆ ಸರ್. ಒಂದು ರಾಡು 40 ನಿಮಿಷ ಹೋದ್ರೂ ಸಮೇತ ಬಿಡ್ತಾ ಇಲ್ಲ ಸರ್. ಅಷ್ಟು ಆದ್ರೂ ಎಷ್ಟನಾಗ್ಲಿ ಕೊರಿರಿ ಅನ್ನಂಗೆ. ಒಂದು ಮನೆ ಅಂದ್ರೆ ಸರ್ ರೈತರಿರೋ ಮನೆ ಅವ್ರದ್ದು ಸುಮಾರು ಒಂದು 500 ಅಡಿಕೆ ಗಿಡ ಇದಾವೆ ಅಂದ್ರೂ ಸಮೇತ ಕಡಿಮೆ ಅಂದ್ರೂ ಒಂದು 4 ಲಕ್ಷದಿಂದ 15-20 ಲಕ್ಷದವರೆಗೂ ಕಳೆದಿದೆ ಸರ್. ಈಗ ನಮ್ಮ ಆಲ್ರೆಡಿ ಮೊನ್ನೆ ಈಗ ಒಂದು ರೀಸೆಂಟ್ ಅಲ್ಲಿ ಈಗ ಒಂದು 8 ದಿವಸದಲ್ಲಿ ನಮ್ ಚಿಕ್ಕಪ್ಪ ಒಂದು ಬೋರ್ ಕೊಡಿಸಿದ್ರು ಸರ್. 1200 ಅಡಿ ಕೊಡ್ತಿದ್ರು ಸರ್. 1,02,80,000 ಬೋರ್ ಕೊರಿಯಕ್ಕಾಗಿದೆ ಸರ್. ಅದಕ್ಕೆ ಈಗ ಆಲ್ರೆಡಿ 50 ಲೆಂತ್ ಪೈಪು 4 ಸ್ಕ್ವೇರ್ ಡಬಲ್ ಕೇಬಲ್ 15 HP 40 ಸ್ಟೇಜ್ ಪಂಪ್ ಎಲ್ಲ ಬಿಟ್ಟಿದೆ. 8 ಲಕ್ಷ ಒಂದು ಬೋರಿಗೆ ಬಂಡವಾಳ ಹಾಕಿದೆ ಸರ್. ಬರೀ 30 ನಿಮಿಷ ಅಷ್ಟೇ ಬರುತ್ತೆ ಸರ್ ನೀರು. ಅದು ಅಷ್ಟು ಖರ್ಚು ಮಾಡಿದ್ರು ಸಮೇತ ನೀರಿಲ್ಲ ಸರ್. ಅದು ಒಂದು ಬೋರಿಂಗ್ ಕತೆ ಸರ್. ಅದು ಅಂತವು 100 ಬೋರ್ ಇದೆ ಸರ್. 1000 ಅಡಿ ದಾಟಿರೋದು ಕಡಿಮೆ ಸರ್. ಈ ವರ್ಷದಲ್ಲಿ ದಾಟಿದೆ ಒಂದು 15-20 ಬೋರ್ ಇರ್ಬೋದು ಸರ್. 900 ಅಡಿ ಇರೋದಂತೂ ಸುಮಾರು ಒಂದು 500 ಬೋರ್ ಅಂತೂ 900 ಅಡಿ ದಾಟಿದೆ ಸರ್. 900 ದಾಟಿ 1000. ಈ ವರ್ಷಕ್ಕೆ ಎಷ್ಟು ಬೋರ್ ಆಗಿರ್ಬೋದು ಸರ್? ಈ ವರ್ಷಕ್ಕೆ ಇಷ್ಟು ದಿವಸ ಎಷ್ಟಿದ್ವು ಅಷ್ಟು ಬೋರಿಗೆ 4 ತಿಂಗಳಲ್ಲಾಗಿದೆ ಸರ್. ಅಡಿಕೆ ರೈತರು ಉಳಿಸ್ಕೊಳ್ಬೇಕು. ಅಡಿಕೆ ರೈತರು ಬಹಳ ಕಷ್ಟ. ಮನೆ ಇದೆ ಅಂದಾಜು ಅಡಿಕೆ ಮಟ್ಟ ರೈತರು ಸರ್? ಒಂದು 400 ಮನೆ ಇದೆ ಸರ್. ಪ್ರತಿಯೊಬ್ಬರದು ಇದೆ ಸರ್ ಎಲ್ಲರದು. ಬಟ್ ಅವ್ರವ್ರ ಶಕ್ತಿಗೆ ಅನುಗುಣವಾಗಿ ಜಾಸ್ತಿ ಎಷ್ಟೆಷ್ಟು ಬೇಕೋ ಅಷ್ಟು ಮಾಡ್ಕೋಣ ಸರ್. ಈಗ ಮತ್ತೀಗ ಬೋರ್ಗಳಲ್ಲಿ ನೀರು ಕಡಿಮೆ ನೆಕ್ಸ್ಟ್ ಆಪ್ಷನ್ ಏನು ಸರ್? ಏನಿಲ್ಲ ಸರ್, ಇವಾಗೆಲ್ಲ ಮಾರಿ ಕಡಿಮೆಯಿಂದ ಟ್ಯಾಂಕರ್ ಅಲ್ಲಿ ಹೊಡಿತಿದ್ವಿ ಸರ್. ಈ ಟ್ಯಾಂಕರ್ ಅಲ್ಲಿ 40,000 ಲೀಟರ್ದು ಒಂದು ಟ್ಯಾಂಕರ್ ಬರುತ್ತೆ ಸರ್. 9,000 ರೂಪಾಯಿ ಒಂದು ತಗೊಂತಿದ್ದಾರೆ ಸರ್. ಈಗ ಆಲ್ರೆಡಿ 4 ತಿಂಗಳಿಂದಲೂ ಅದೇ ನಡೀತಾ ಇದೆ ಸರ್. ಈಗ ಒಂದು ಟ್ಯಾಂಕರ್ ನೀರು 40,000 ಲೀಟರ್ ನೀರು ಎಷ್ಟು ಗಿಡಕ್ಕಾಗುತ್ತೆ ಸರ್? ಅದು ಒಂದು 700ರಿಂದ 750 ಗಿಡಕ್ಕೆ ಬಿಡಬಹುದು ಸರ್. ಅದರಲ್ಲಿ ಪೆಟ್ರೋಲ್ ಮೋಟರ್ ಹಾಕಿ ಬಿಡ್ತಾರೆ ಸರ್. ಎಷ್ಟು 1 ಗಂಟೆ 20 ನಿಮಿಷಕ್ಕೆ ಒಂದು ಟ್ಯಾಂಕರ್ ನೀರು ಖಾಲಿ ಆಗುತ್ತೆ ಸರ್ 750 ಗಿಡಕ್ಕೆ. ಆತರ ಒಂದು ವಾರಕ್ಕೆ ಒಂದ್ಸರಿ ಸಾಕು 2 ಸರಿ ಕೊಡ್ಬೇಕು ಸರ್? 3 ದಿವಸಕ್ಕೆ ಒಂದ್ಸರಿ ಕಂಪಲ್ಸರಿ ಬಿಡ್ಲೇಬೇಕು ಸರ್. ಈಗ ಇರ್ತಕ್ಕಂತ ಟೆಂಪರೇಚರ್ 40 ಡಿಗ್ರಿ ದಾಟಿದೆ ಸರ್. ಹಂಗ 3 ದಿವಸ ಅಷ್ಟೇ ಸರ್ ಇದಾವೆ. ಆತರ ಟ್ಯಾಂಕರ್ ಉಳಿಸ್ತಕ್ಕಂಥ ಎಷ್ಟು ಜನ ಇದೆ? ಅದೇ ಸರ್, ಎಲ್ಲರೂ ಪ್ರತಿಯೊಬ್ಬ ರೈತರು ಅದೇ ಸರ್ ಎಲ್ಲರೂ. ಈಗ ಒಂದು ಕೊಳಾಳಾದ್ಮೇಲೆ ಅಕ್ಕಪಕ್ಕದಲ್ಲಿ ಯಾವ ಊರು ಸರ್? ಗೌನಹಳ್ಳಿ ಇದೆ ಸರ್. ನಮಗಿನ್ನೂ ಟಫ್ ಸರ್. ಅಲ್ಲಿ ನಮಗಿನ್ನೂ 1 ತಿಂಗಳು ಮುಂಚೆಯಿಂದಲೂ ಹೊಡಿತೀರ ಸರ್. ಅಲ್ಲಿ ಆಲ್ರೆಡಿ 4 ವರ್ಷದಿಂದ ಕೆಳಗಡೆ ಗಿಡ ಎಲ್ಲ ಬಿಟ್ಬಿಟ್ಟಿದ್ದಾರೆ ಸರ್. ಆಲ್ರೆಡಿ ಸಸಿ ಗಿಡಗಳು ಎಲ್ಲ ಕೈ ಬಿಟ್ಟಾರೆ. ಏನ್ ಆಲ್ರೆಡಿ ಒಂಬಾಳೆ ಬಂದಿರೋದು. ಅದೇ ಸರ್, ನಮ್ಮೂರಾಗೆ ಬೋರ್ವೆಲ್. ನಿಮ್ಮ ಹೆಸರು? ನಮ್ಮ ಹೆಸರು ತರುಣ್ ಕುಮಾರ್ ಅಂತ. ಯಾವ ಊರು? ದಾಸಮಾಳಿಗೆ ಸರ್. ದಾಸಮಾಳಿಗೆ, ಐಮಂಗಳ ಹೋಬಳಿ. ಐಮಂಗಳ ಹೋಬಳಿ ಸರ್. ಅಡಿಕೆ ಗಿಡ ಎಲ್ಲ ಒಣಗ್ತಿದೆ ಸರ್ ನೀರಿಲ್ದೆ. ಒಂದು ಈ ರೈತರ ಹೆಸರೇನು ಈ ಜಮೀನವರು? ಎಲ್ಲಪ್ಪ ಅಂತ ಸರ್. ಎಲ್ಲಪ್ಪರದ್ದು ಎಷ್ಟು ಎಕರೆ ಇದು? 2 ಎಕರೆ ಐತೆ ಸರ್. 2 ಎಕರೆಗೆ ಸುಮಾರು ಒಂದು 7-8 ಬೋರ್ ಕೊಡ್ಸಿದ್ದಾರೆ ಸರ್. 1 ಬೋರ್ಗೂ ನೀರಿಲ್ಲ. ಅಡಿಕೆ ಗಿಡ ಕಟ್ಬೇಕಾದ್ರೆ ನೀರಿತ್ತಲ್ಲ? 2 ಇಂಚ್ ಗಿಡ ಕಟ್ಟಬೇಕಾದ್ರೆ 2 ಇಂಚ್ ನೀರು ಬರ್ತಿದೆ ಸರ್. ಮಳೆ ಇಲ್ದಂಗಾಗಿ ನೀರಿಲ್ಲ ಸರ್. ನೀರಿಂದ ಅದಾದ್ಮೇಲೆ ಬೋರ್ಗಳು ಕೊಡಿಸಿ ಪ್ರಯತ್ನಗಳು ಮಾಡಿ ಕೈ ಬಿಟ್ರು. ಈಗ ಟ್ಯಾಂಕರ್ ನೀರು ಹಾಕ್ಸಕ್ಕೆ ಅವ್ರಿಗೆ ಟ್ಯಾಂಕರ್ ನೀರು ಹೊಡಿಸ್ತೀವಿ ಸರ್. ಡೈಲಿ ಒಂದು 1,700-1,800 ರೂಪಾಯಿ ಕೊಟ್ಟು ಹೊಡಿಸ್ತೀವಿ. ಹಂಗಾದ್ರೂ ನೀರು ಸಾಲ್ಟೇಜ್ ಬರ್ತಿಲ್ಲ. 5 ಟ್ಯಾಂಕರ್ ಹೊಡಿಸ್ತೀವಿ. ಹಂಗಾದ್ರೂ ನೀರು ಹತ್ಲಾಗ ಆಗ್ತಿಲ್ಲ. ಬಿಸಿಲು ಭಾಳ ಐತೆ. ಈ ತರ ಬಹಳಷ್ಟು ಜನದ ಇದೇ ಸಮಸ್ಯೆನ ನಮ್ಮ ಊರ್ ಕಡೆ ಎಲ್ಲ ಇದೆ ಸಮಸ್ಯೆ ಸರ್. ಈ ಕಡೆ ಈಗ ನಿಮ್ಮೂರಲ್ಲಿ ಎಷ್ಟು ಜನರು ಬೋರ್ ಹಾಕಿದ್ದಾರೆ? ಒಂದು 100 ಜನ ಹಾಕಿದ್ದಾರೆ. ಮನೆಗೆ ಒಬ್ಬೊಬ್ರು ಹಾಕ್ತಾನೆ. ಎಷ್ಟು ಮನೆ ಗ್ರಾಮ ನಿಮ್ದು? ನಮ್ದು ಒಂದು 200 ಮನೆ ಗ್ರಾಮ. 200 ಮನೆ ಅಂತ ಒಂದು 105 ಜನ ತೋಟ ಮಾಡಿರ್ತಾರೆ. ತೋಟ ಮಾಡಿರ್ತಾರೆ ಸರ್. ಎಲ್ಲ ಒಣಗೋಗ್ತಿದೆ ಸರ್. ಎಲ್ಲ ಹೋಗ್ತಿದಲ್ಲ? ಉಳಿದಿರೋ ತೋಟಗಳು ಕಮ್ಮಿ ಎಲ್ಲರದು. ಎಲ್ಲ ಯಾರು ಆಲ್ಮೋಸ್ಟ್ ಅಲ್ಲಿ ಉಳಿದಿಲ್ಲ ಸರ್. ಯಾರು ಒಂದು 10%, 90%, 10%. ಈಗ ಬೋರ್ ಕೊರ್ಸೋ ಪ್ರಯತ್ನ ಮಾಡ್ತಾ ಇಲ್ಲ? ಈಗ ಪ್ರಯತ್ನ ಮಾಡಿದ್ರೆ ನೀರು ಬೀಳ್ತಿಲ್ಲ ಸರ್. ಎಷ್ಟು ಅಡಿವರೆಗೂ ಹೋಗಿದೆ ನಿಮ್ಮೂರಲ್ಲಿ? 1000 ಅಡಿ ಮೇಲೆ ಹೋಗಿದೆ ಸರ್. 1000 ಅಡಿ ಮೇಲೆ ಹೋಗಿದೆ. 1000 ಅಡಿ ಹೋದ್ರೂ ನೀರಿಲ್ಲ. ಬರೀ ಧೂಳು ಪೌಡ್ರು. ಕುಡಿಯೋ ನೀರಿಂದ ಹೆಂಗೆ? ಕುಡಿಯೋ ನೀರಿಂದ ಹಂಗೆ ಸರ್. ಮಾರಿ ಕಡಿಮೆ ನೀರು ಬರ್ತವೆ. 3 ದಿವಸಕ್ಕೆ ಒಂದ್ಸತಿ ಕುಡಿಯೋ ನೀರು. ಅವು ಬಿಟ್ರು ಇಲ್ಲ. ಮಾರಿ ಕಡಿಮೆ ನೀರು ಇರೋದಕ್ಕೆ ನಿಮ್ಗೆ ಪರವಾಗಿಲ್ಲ. ಅವು 3 ದಿವಸಕ್ಕೆ ಒಂದ್ಸತಿ ಬಿಟ್ರು ಇಲ್ಲ ಅಂದ್ರೆ ಇಲ್ಲ. ಈಗ ಅಡಿಕೆ ಮಾಡಿರ್ತಕ್ಕಂಥ ರೈತರದಂತೂ ಬಹಳಷ್ಟು ಕಷ್ಟ. ಯಾವ ಊರುಗಳಲ್ಲಿ ಈ ತರ ಸಮಸ್ಯೆ ಇದೆ? ಈ ಸುತ್ತಮುತ್ತ ಐಮಂಗಳ ಹೋಬಳಿನೇ ಅಷ್ಟೇ ಸರ್. ಐಮಂಗಳ ಹೋಬಳಿಯಲ್ಲಿ ಯಾರ್ಯಾರು ಅಡಿಕೆ ಮಾಡಿರೋ ರೈತರದೇ ಈಗ ಕಷ್ಟ. ಬೇರೆ ಇನ್ನೇನು ರೈತರದೇನು ಈರುಳ್ಳಿ ಬೆಳೆ ಅಂತ ರೈತರ ಮುಂಗಾರು ಬೆಳೆ ಬೆಳ್ಕೊಂಡು ಈರುಳ್ಳಿ ಬೆಳೆ ಅಂತಾರೆ. ಹೆಂಗ ಒಂದ್ ಸ್ವಲ್ಪ ಇದೆ. ಅಡಿಕೆ ಗಿಡ ಹಾಕೊಂಡಿರೋ ಅಂತದ್ದೇ ಸ್ವಲ್ಪ ತೊಂದರೆ. ಸರಿಯಪ್ಪ, ಆಯ್ತು. ನನ್ನ ಹೆಸರು ತಿಮ್ಮಪ್ಪ ಅಂತ. ತಿಮ್ಮಪ್ಪ, ನಿಮ್ದು ಊರು ದಾಸನಮಾಳಿಗೆ? ಸರ್, ಈಗ ಒಂದು 6 ತಿಂಗಳ ಗಿಡನೋ ವರ್ಷ ಗಿಡನ ಆಗಿದ್ರೆ ಬಿಡತ್ಲಾಗ ಹೋದ್ರಾಗಲಿ ಇನ್ನೊಂದ್ಸರಿ ಮಾಡ್ಕೊಳ್ಳೋಣ ಅಂತ ಬಿಡ್ಬೋದಾಯ್ತು. 3 ವರ್ಷ ಕಾಪಾಡ್ಬಿಟ್ಟು ಎಷ್ಟೆಲ್ಲ ಲಕ್ಷಾಂತರ ಬಂಡವಾಳ ಹಾಕಿ ಸಾಲ ಮಾಡ್ಕೊಂಡು ಎಲ್ಲ 10 ರೂಪಾಯಿ 5 ರೂಪಾಯಿ ಬಡ್ಡಿ ಹಂಗೆ ತಗೊಂಡು ಎಲ್ಲ ನೀರಿಗೆ ಹಾಕಿ ಈ ತರ ಜೀವನ ಭಾರಿ ಕಷ್ಟ ಐತೆ ಸರ್. ಯಾಕಂದ್ರೆ ಸಣ್ಣ ರೈತರು ನಿಮ್ಮಲ್ಲಿ, ದೊಡ್ಡ ರೈತ ಜಮೀನ್ದಾರ್ಗಳಾದ್ರೆ ಎಲ್ಲ ಒಂದ್ ಕಡೆ ಬೆಳೆಯುತ್ತೆ. ಸಣ್ಣ ಪುಟ್ಟ ರೈತರು 2-3 ಎಕರೆ 500 ಗಿಡದವ್ರಿಗೆ ಈ ತರ ಬಿಟ್ರೆ
ಟ್ಯಾಂಕರ್ ಓಡಿಸ್ತಾ ಇದೀವಿ ಟ್ಯಾಂಕರ್ನು ಸಿಗ್ತಾ ಇಲ್ಲ ಆಗ್ಲೇ ಹ್ಮ್ ಇಷ್ಟು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ವಿ ಹ್ಮ್ ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ವಾ ಅಲ್ಲಿವರೆಗೂ ಟ್ಯಾಂಕರ್ನವ್ರು ಎಲ್ಲಿಂದ ತರ್ತಾರೆ ನೀರು? ಎಲ್ಲಿ ಹಿಂಗೆ ಸರ್ ಈಗ ಅವ್ರದ್ದು ಏನು ಇರಲ್ಲ ಹೊರಗಡೆ ಇರಲ್ಲ ಏನಿರಲ್ಲ ಹಂಗೆ ಖಾಲಿ ಹೊಡಿರ್ತಾವಲ್ಲ ಅವು ಮರು ಕೊಡ್ತಾ ಇದ್ರು ಅವ್ರು ಕೊಡ್ತಾ ಇದ್ದಾರೆ. ಈಗ ನೈಟ್ ಹೊಡೆದ್ರ ಅವು ನಿಂತೋಗ್ಬಿಡಿದಾವೆ. ಅವರು ಒಂದು ಟ್ಯಾಂಕರ್ ನೀರಿಗೆ ಎಷ್ಟು ಅಂತಾರೆ ಹೊಲ್ದಾರು? ಹೊಲ್ದಾರ ಎಷ್ಟು ಅಂತಾರೆ ಗೊತ್ತಿಲ್ಲ ಸರ್. ಟ್ಯಾಕ್ಟ್ರಿಗೆ ಅವರು ಅಲ್ಲಿ ಕೊಟ್ಬಿಟ್ಟು ಇಬ್ರು ಡಿಸೈಡ್ ಮಾಡ್ಕೊಂಡು ತರ್ತಾರೆ. 1700 ರೂಪಾಯಿವರೆಗೂ ಹೋಗ್ತಾ ಇದೆ ಒಂದು ಟ್ಯಾಂಕರ್. 2000 ಹೋಗ್ತಾ ಇದೆ. ಆದ್ರೂ ನೀರು ಸಿಗ್ತಾ ಇಲ್ಲ. ಈಗ 5000 ಕೊಡ್ತೀನಿ ಅಂದ್ರೆ ನೀರು ಸಿಗ್ತದೆ. ಈಗ ಒಂದು ಟ್ಯಾಂಕರ್ ನೀರು ತಂದ್ರೆ ಎಷ್ಟು ಗಿಡಕ್ಕೆ ಹಾಕ್ಬೋದು ಸರ್? ಏನು ಒಂದು 50 ಗಿಡ ಅಷ್ಟೇ. ಅಷ್ಟೇ ನೀರು ಖಾಲಿ ಆಗುತ್ತೆ. ಹ್ಮ್ ಅದು ಫುಲ್ ಬಿಟ್ರೆ 50 ಗಿಡ ಅರ್ಧ ಅಂತಂದ್ರೆ ಏನೋ ಒಂದು ಸ್ವಲ್ಪ ನೋಡ್ಕೋಬಹುದು. ಈ ತರ ನೀವು 2000 ಗಿಡಗಳಿಗೆಲ್ಲ ಟ್ಯಾಂಕರ್ ತಂದು ಮೇಂಟೈನ್ ಮಾಡಕ್ ಆಗೋದಿಲ್ಲ. ಈಗ ಇದು ಸ್ವಲ್ಪ ಸುಳಿ ಇದೆಯಲ್ಲ, ಹೆಂಗೆ ಬದುಕುತ್ತಂತಾರೆ ಮಳೆ ಬಂದ್ರೆ? ಮಳೆ ಬಂದ್ರೆ ಬದುಕುತ್ತಲ್ಲ, ಮಳೆ ಬರ್ಬೇಕು ಜಲ್ದಿ ಬಂದ್ರೆ ಅದು. ಜಲ್ದಿ ಬಂದ್ರೆ ಬರ್ಬೇಕು ಸರ್. ಆಲ್ರೆಡಿ ಮಳೆ ಬೇಕು ಸರ್ ಇಲ್ಲಿ. ಈ ತರ ನೀವು ಹೇಳೋದು ನಿಮ್ಮ ಊರ್ ಸುತ್ತಮುತ್ತ ಎಲ್ಲಾ ರೈತರು ಇದೇ ತರ. ಎಲ್ಲಾ ಕಡೆ ಈಗ ಬೋರ್ಗಳು ಕೊರ್ಸೋರು ಕಮ್ಮಿ ಇದಾರಲ್ಲ, ಅಷ್ಟೊಂದು ಸೌಂಡ್ ಎಲ್ಲೂ ಕಾಣಿಸ್ತಾ ಇಲ್ಲ. ಅಂದ್ರೆ ಈಗ ಸ್ವಲ್ಪ ಯಾಕಂದ್ರೆ ನೀರು ಎಲ್ಲಿ ಸಿಗಲ್ಲ ಅಂತ ಗೊತ್ತಾಯ್ತು. ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಅಲ್ಲೆಲ್ಲ ಸಾಲ ಮಾಡಿ ತಗೊಂಡ್ಬಂದು ಹಾಕಿ ನೀರೆಲ್ಲ ಇನ್ನೇನ್ ಮಾಡೋದಂತ ಬಿಟ್ಬಿಟ್ಟು ಪಾಯಿಂಟ್ ಯಾರು ಜಾಸ್ತಿ ಮಾಡ್ತಾರೆ ಇಲ್ಲಿ? ಕಡ್ಡಿ ಪಾಯಿಂಟ್ನವರೇ ಏನು ಜಿಯಾಲಜಿಸ್ಟ್ಗಳು? ಎಲ್ಲರೂ ಫೇಲ್. ಎಲ್ಲರೂ ಫೇಲ್ ಸರ್. ಎಲ್ಲರೂ ದೇವ್ರ ಪಾಯಿಂಟು ಫೇಲ್ ಆಗ್ತವೆ, ಕಡ್ಡಿಯು ಫೇಲ್ ಆಗ್ತವೆ. ಇದ್ರ ಬಗ್ಗೆ ನೀವೇನಾದ್ರೂ ರಾಜಕೀಯ ವ್ಯಕ್ತಿಗಳ ಗಮನಕ್ಕೆ ತಂದ್ರ ಈ ತರ ಪರಿಸ್ಥಿತಿ ಇದೆ ಅಂತ ಆ ತರ ಏನಾದ್ರು? ಆ ರಾಜಕೀಯ ವ್ಯಕ್ತಿಗೆ ತಂದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್. ಮಳೆ ಇಲ್ಲದಕ್ಕೆ ಅವ್ರು ಇನ್ನೇನ್ ಮಾಡ್ತಾರೆ ಸರ್ ಅವರು? ಒಟ್ಟು ಏನಂದ್ರೆ ಕುಡಿಯೋ ನೀರೊಂದು ಬರ್ತಾ ಇದೆ, ಅದೊಂದು ನೀವು ಬಚಾವ್. ಓಕೆ.